ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಈ ವ್ಲಾಗನ್ನು ನಾನು ಬೆಳಗ್ಗೆ 3:15ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಪ್ಪ ಅಂತ ಹೇಳಿದ್ರೆ, ನನ್ನ ತಮ್ಮ ಬರ್ತಾ ಇದ್ದಾನೆ ಮನೆಗೆ. ಅದು ಆಲ್ಮೋಸ್ಟ್ 7.5 ವರ್ಷ ಆಗಿಬಿಟ್ಟಿದೆ. ಸೊ ಫಸ್ಟ್ ಟೈಮ್ ಈ ಮನೆಗೆ, ನಾವಿರೋ ಮನೆಗೆ ಬರ್ತಾ ಇದ್ದಾನೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಅವನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನನ್ನ ದೊಡ್ಡ ಮಗ ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ನಮ್ಮ ಯಜಮಾನ್ರೂ ಎದ್ದಿದ್ದಾರೆ, ರೂಮಲ್ಲಿದ್ದಾರೆ. ನಾನು ನನ್ನ ಮಗ ಇಬ್ಬರೂ ವೇಟ್ ಮಾಡ್ತಾ ಇದ್ದೀವಿ. ಆ ಒಂದು ಲೈವ್ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಎಲ್ಲಿದ್ದಾನೆ, ಎಲ್ಲಿವರೆಗೂ ಬಂದಿದ್ದಾನೆ ಎಲ್ಲನೂ ನೋಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಈ ಕಡೆ ಎಲ್ಲ ಬರೋದು ಇವನು. ಸೊ ಅದಕ್ಕೋಸ್ಕರ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಟ್ರ್ಯಾಕ್ ಮಾಡ್ತಾ ಇದ್ವಿ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ವಿ, ನಾವು ಹೋಗ್ಬಿಟ್ಟು ರಿಸೀವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ರಾತ್ರಿ ಮಲ್ಗೋಕ್ಕೆ ಮುಂಚೆ ಈ ಪ್ಲ್ಯಾನ್ ಆನ್ ಆಗಿತ್ತು. ಬಟ್ ಬೆಳಗ್ಗೆ ಆಗ್ತಾ ನಿದ್ದೆ ಕಣ್ಣಲ್ಲಿ ಹೇಳೋಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಯಜಮಾನ್ರು ಗೋರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾಯಿದ್ರು. ನಾನು ಎಬ್ಬಿಸ್ದೆ, ಎದ್ದೇಳಪ್ಪ ಟೈಮ್ ಆಯಿತು, ಅವನ್ನ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು. ಬಟ್ ಅವ್ರಿಗೆ ನಿದ್ದೆ ಇತ್ತು. ಸೊ ಅದಕ್ಕೋಸ್ಕರನೇ ಕ್ಯಾಬ್ನ ಬುಕ್ ಮಾಡಿದ್ರು. ಸೊ ಫೈನಲಿ ರೀಚ್ ಆಗಿಬಿಟ್ಟಿದ್ದಾನೆ. ನನ್ನ ದೊಡ್ಡ ಮಗನ ಫೇಸಲ್ಲಿ ಆ ಖುಷಿನ ನೋಡ್ಬೋದು. ಇವಂದು ಎಕ್ಸೈಟ್ಮೆಂಟ್ ಅಂತೂ ನಾನು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಅಷ್ಟು ಎಕ್ಸೈಟ್ ಆಗಿಬಿಡ್ತಾನೆ ಮನೆಗೆ ಯಾರಾದರೂ ಬಂದರೆ. ಸ್ಪೆಷಲಿ ನನ್ನ ತಮ್ಮ ಬಂದರೆ ತುಂಬ ಎಕ್ಸೈಟೆಡ್ ಆಗಿಬಿಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇವನು ಅವನ ಜೊತೆ ತುಂಬ ಚೆನ್ನಾಗಿ ಆಡ್ತಾನೆ, ಮಾತಾಡೋದು, ಕಾಮಿಡಿ ಮಾಡೋದಲ್ಲೆಲ್ಲ ಮಾಡ್ತಾ ಇರ್ತಾರೆ. ಸೊ ಒಂಥರ ಖುಷಿ ಅವನಿಗೆ. ಈ ಸಮ್ಮರ್ ಹಾಲಿಡೇಸಲ್ಲಿ ಯಾರಾದರೂ ಬೇಕಲ್ಲ ಹೊಸಬ್ರು ಆಟ ಆಡೋದಕ್ಕೆ, ಮಾತಾಡೋದಕ್ಕೆ. ನಮ್ಮ ಜೊತೆ ಇದ್ದು ಮಕ್ಕಳು ಬೋರ್ ಆಗಿಬಿಟ್ಟಿದ್ದಾರೆ. ಸೊ ಒಂಥರ ಚೇಂಜ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾಯಿದ್ರು. ನೋಡಿ, ಇವನೇ ನನ್ನ ತಮ್ಮ, ನನಗಿಂತ 6 ವರ್ಷ ಚಿಕ್ಕವನು. ಬಟ್ ನೋಡೋದಕ್ಕೆ ಮಾತ್ರ ದೊಡ್ಡವನ ಥರ ಕಾಣಿಸ್ತಾನೆ. ಎಷ್ಟು ದೊಡ್ಡವನ ಥರ ಕಾಣಿಸಿದ್ರು ಮನಸ್ಸು ಮಾತ್ರ ಒಂದು ಮಗು ಥರನೇ ಅಂತ ಹೇಳ್ಬೋದು. ಸೊ ಆದ್ದರಿಂದ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾನೆ. ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಮಾತಾಡ್ತಾನೆ. ಆಚೆ ಎಲ್ಲ ಅವನು ಅಷ್ಟು ಓಪನ್ ಅಲ್ಲ, ಔಟ್ಸ್ಪೋಕನ್ ಅಲ್ಲ. ಮನೇಲಿ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾನೆ, ಎಲ್ಲನೂ ಡಿಸ್ಕಸ್ ಮಾಡ್ಕೊತಾನೆ. ನಮ್ಮ ಮನೆಯಲ್ಲಿ ಒಟ್ಟು 4 ಜನ ಮಕ್ಕಳು. ಅದರಲ್ಲಿ 3 ಹೆಣ್ಮಕ್ಳು, ಒಂದೇ ಒಂದು ಗಂಡು ಮಗು. ಸೊ ಆ ಗಂಡು ಮಗು ಇವನೇ. ಅದನ್ನು ಲಾಸ್ಟಲ್ಲಿ ಹುಟ್ಟಿದವನಂದರೆ ಸ್ವಲ್ಪ ಪ್ರೀತಿ ಮತ್ತು ಎಮೋಷನಲಿ ಅಟ್ಯಾಚ್ಮೆಂಟ್ ತುಂಬ ಇರುತ್ತೆ ಅಲ್ಲ. ಸೊ ಅದೇ ಥರನೇ ನಮ್ಮ ಅಕ್ಕನೂ ಇವನ್ನ ತುಂಬ ಪ್ರೀತಿ ಮಾಡ್ತಾರೆ, ನಾನು ತುಂಬ ಪ್ರೀತಿ ಮಾಡ್ತೀನಿ. ನನ್ನ ಚಿಕ್ಕ ತಂಗಿ ಅವಳು ತೀರೋಗಿದ್ದಾಳೆ. ಬಟ್ ಅವಳು ಇದ್ದಾಗ ತುಂಬ ಪ್ರೀತಿ ಕೊಟ್ಟು ಬೆಳೆಸಿದ್ಲು ಇವನ್ನ. ಪ್ರೀತಿಯಿಂದ ಆಟ ಆಡ್ತಾ ಇದ್ಲು. ನಾವು ಆ್ಯಕ್ಚುಲಿ 4 ಜನ ಮಕ್ಕಳು ನಾವೇ ಬೆಳೆದ್ಬಿಟ್ವಿ ಅಂತ ಹೇಳ್ಬೋದು. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ರು ನಾವು ಚಿಕ್ಕವರಾಗಿರೋವಾಗ. ಸೊ ಮನೆಯಲ್ಲಿ ಏನೇ ಕೆಲಸ ಇದ್ರು ನಾವೇ ಮಾಡಿಕೊಂಡು ಏನು ಇರುತ್ತೋ ಅದೆಲ್ಲ ತಿಂದ್ಬಿಟ್ಟು ಬೆಳೆದಿರೋರು. ಸೊ ಇವನು ತುಂಬ ಚಿಕ್ಕವನಾದ್ರಿಂದ ನಾವೇ ಮನೆಯಲ್ಲಿ ಇವನ್ನ ಮ್ಯಾನೇಜ್ ಮಾಡ್ತಾ ಇದ್ವಿ. ನಮ್ಮ ಜೊತೆನೇ ಬೆಳೆದು ನಾವು ಎಲ್ಲಿಗೋದ್ರೂ ಹಿಂದೆ ಬರ್ತಾ ಇದ್ದ. ಆ ಥರ ಇವನು ಬೆಳೀತಾ ಇವನು ತುಂಬ ಮೆಚೂರ್ ಆಗಿಬಿಟ್ಟ. ಓದೋದ್ರಲ್ಲಿ ಮಾತ್ರ A1 ಇವನು, ಡಿಸ್ಟಿಂಕ್ಷನ್ ಸ್ಟೂಡೆಂಟು. 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಮೇಲೆ ಇವ್ರು ಟೀಚರ್ ನಮ್ಮಮ್ಮನ ಕರೆದ್ಬಿಟ್ಟು ಸಜೆಸ್ಟ್ ಮಾಡಿದ್ರು, ಇವನ್ನ ಇಂಜಿನಿಯರಿಂಗ್ ಓದಿಸ್ರಿ, ತುಂಬ ಚೆನ್ನಾಗಿ ಓದ್ತಾನೆ, ನಿಮಗೆ ಓದ್ಸೋಕ್ಕಾಗಿಲ್ಲ ಅಂದರೆ ನಮಗೆ ಕೊಟ್ಬಿಡಿ, ನಾವು ಓದಿಸ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ನಮ್ಮಮ್ಮ ಒಬ್ಬನೇ ಮಗ ಅಂತ ಹೇಳ್ಬಿಟ್ಟು ಯಾರಿಗೂ ಕೊಟ್ಟಿಲ್ಲ. ಬಟ್ ಅವರು ಏನು ಹೇಳಿದ್ರು ಆ ಥರ ಎಲ್ಲ ಓದಿಸೂ ಇಲ್ಲ. ಮನೆಯಲ್ಲಿ ದೊಡ್ಡವರು ಎಷ್ಟು ಓದಿಸೋಕೆ ಸಾಧ್ಯ ಆಯಿತೋ ಅಷ್ಟು ಓದಿಸಿದ್ರು. ಸೊ ಅಷ್ಟರಲ್ಲಿ ಅವನು ಚೆನ್ನಾಗಿ ಅಚೀವ್ ಮಾಡಿದ್ದಾನೆ. ಒಂದು ಹಾನೆಸ್ಟಿಯಿಂದ, ಹಾರ್ಡ್ ವರ್ಕಿಂದ, ಸ್ಮಾರ್ಟ್ ವರ್ಕಿಂದ ಅಂತ ಹೇಳ್ಬೋದು. ನಮಗೆ ಯಾರಾದರೂ ನಿಮಗೆ ಮೋಟಿವೇಶನ್ ಅಂತ ಕೇಳಿದ್ರೆ, ನಮಗೆ ನಮ್ಮ ಮನೇಲಿರೋರೇ ಮೋಟಿವೇಶನು ಅಂತ ನಾನು ಹೇಳ್ತೀನಿ. ನಮ್ಮ ಅಕ್ಕನೂ ಅಷ್ಟೇ, ತುಂಬ ಅಂದರೆ ತುಂಬ ಇಂಟೆಲಿಜೆಂಟು. ಮನೆ ಕಡೆಯಿಂದ ಅವ್ರಿಗೂ ಅಷ್ಟು ಎಜುಕೇಷನಲ್ಲಿ ಸಪೋರ್ಟ್ ಸಿಕ್ಕಿಲ್ಲ. ಬಟ್ ಏನೇ ಓದಿದ್ರು ಅವ್ರೂ ಒಂದು ಒಳ್ಳೆ ಮೆಚ್ಯೂರಿಟಿಯಿಂದ ಜೀವನವನ್ನು ಸಾಗಿಸ್ಕೊಂಡು ಒಂದು ಒಳ್ಳೆ ಸ್ಟೇಜಲ್ಲಿ ಸೆಟಲ್ ಆಗಿದ್ದಾರೆ. ಸೊ ಅದೇ ಥರನೇ ನನ್ನ ತಮ್ಮನೂ ನಾನು ಅಂತ ಹೇಳ್ಬೋದು. ನನಗೆ ಆ್ಯಕ್ಚುಲಿ ನನ್ನ ತಮ್ಮನ ಬಗ್ಗೆ ತುಂಬ ಮಾತಾಡಬೇಕು ಅಂತ ಆಸೆ. ಬಟ್ ಅವನು ಪರ್ಮಿಷನ್ ಕೊಡಲ್ಲ. ಅವನ ಬಗ್ಗೆ ನಾನು ಏನಾದರೂ ನಿಮಗೆ ಡೀಟೇಲಾಗಿ ಎಲ್ಲ ಹೇಳಿದ್ರೆ ನೀವೇ ಶಾಕ್ ಆಗಿಬಿಡ್ತೀರ. ಅಷ್ಟು ಇನ್ಸ್ಪೈರಿಂಗ್ ಆಗಿದೆ ಅವನದು ಜರ್ನಿ. ನನಗೆ ಅವ್ನು ಪರ್ಮಿಷನ್ ಕೊಟ್ಟರೆ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಅವನು ಅಷ್ಟು ಓಪನ್ ಅಲ್ಲ ಎಲ್ಲನೂ ಡಿಸ್ಕಸ್ ಮಾಡೋದಕ್ಕೆ. ಸೊ ಅವ್ನು ಯಾವಾಗಲಾದರೂ ನನಗೆ ಪರ್ಮಿಷನ್ ಕೊಟ್ಟರೆ ಈ ವ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ಬಗ್ಗೆ ನಾನು ಎಲ್ಲನೂ ಹೇಳ್ಕೊತೀನಿ. ನನಗೆ ಯಾರ್ದು ಪರ್ಮಿಷನ್ ಬೇಡ. ಬಿಕಾಸ್ ಐ ಆಮ್ ಅನ್ ಇಂಡಿಪೆಂಡೆಂಟ್ ವುಮನ್. ನಾನು ಇಂಡಿಪೆಂಡೆಂಟ್ ಆಗಿ ತುಂಬ ಡಿಸಿಷನ್ಸ್ನ ತೊಗೊಂಡಿದ್ದೀನಿ. ಯಾರ ಹತ್ರನೂ ಡಿಸ್ಕಸ್ ಮಾಡಿಲ್ಲ. ಒಂದು ಸಲಹಾ ಅಂತ ಹೇಳ್ತಾರಲ್ಲ, ಅದನ್ನು ತಗೊಂಡಿಲ್ಲ. ಹಿಂಗೆ ಮಾಡ್ಲಾ ಹಂಗೆ ಮಾಡ್ಲಾ ಅಂತ ಹೇಳ್ಬಿಟ್ಟು ನಾನೇ ಓನಾಗಿ ಭಯ ಭಕ್ತಿಯಿಂದ ಡಿಸಿಷನ್ಸ್ ತಗೊಂಡೆ. ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಎಲ್ಲನೂ ಓಪನ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ಅದೊಂದು ಹಾನೆಸ್ಟಿ ನನ್ನ ಒಂದು ರಕ್ಷಣೆ ಮಾಡಿದೆ ಅಂತ ಹೇಳ್ಬೋದು. ಒಬ್ಬೊಬ್ಬರು ಭಯ ಪಡ್ಕೊತಾರಲ್ಲ, ಅಯ್ಯೋ ಏನಾದರೂ ಅಂದ್ಕೊಂಡ್ಬಿಡ್ತಾರೋ ಏನೋ ಎತ್ತ ಅಂತ ಹೇಳ್ಬಿಟ್ಟು. ಬಟ್ ನನ್ನ ಪರ್ಸ್ನಾಲಿಟಿ ಆ ಥರ ಅಲ್ಲ. ನಾವು ನಮ್ಮ ಬಗ್ಗೆ ಎಷ್ಟು ಓಪನ್ ಆಗಿ ಡಿಸ್ಕಸ್ ಮಾಡ್ಕೊತೀವೋ ಅಷ್ಟೇ ಬೇರೆಯವರು ನಮ್ಮ ಬಗ್ಗೆ ಕಡಿಮೆ ಡಿಸ್ಕಸ್ ಮಾಡ್ತಾರೆ ಅಂತ ನನ್ನ
ನನ್ನ ಒಂದು ಅಬ್ಸರ್ವೇಷನ್. ನನ್ನ ಮ್ಯಾರೇಜ್ ಜರ್ನಿಯಲ್ಲಿ ಆಗಿರ್ಬೋದು, ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ಸೋಷಿಯಲ್ ಲೈಫಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು, ಈ ಒಂದು ಓಪನ್ ಆಗಿ ಡಿಸ್ಕಸ್ ಮಾಡ್ಕೊಂತೀನಲ್ಲ, ಆ ಪರ್ಸ್ನಾಲಿಟಿಯಿಂದ ನನಗೆ ಅಡ್ವಾಂಟೇಜೇ ಆಗಿದೆ, ಯಾವಾಗ್ಲೂ ಡಿಸ್ಅಡ್ವಾಂಟೇಜ್ ಆಗಿಲ್ಲ ಅಂತ ಒಂದು ನನ್ನ ಅನಿಸಿಕೆ. ಮತ್ತೆ ನನ್ನ ತಮ್ಮ ನಮ್ಮ ಮನೆಗೆ ಅಂತ ಸ್ಪೆಷಲಿ ಬಂದಿಲ್ಲ. ಅವನು ಆ್ಯಕ್ಚುಲಿ ಮೀಟಿಂಗ್ ಇತ್ತು ಡೆಲ್ಲಿಯಲ್ಲಿ. ಆ ಮೀಟಿಂಗ್ನ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದಾನೆ. ಅದನ್ನು ನಾವು ಇನ್ಸಿಸ್ಟ್ ಮಾಡಿದ್ದಕ್ಕೆ ಬಂದಿದ್ದಾನೆ, ಇಲ್ಲಾಂದರೆ ಅವ್ನು ಬರೋದೇ ಇಲ್ಲ. ಇಯರ್ಲಿ ಒಂದು 3-4 ಸಲ ಟ್ರಾವೆಲ್ ಮಾಡ್ತಾನೆ ಇರ್ತಾನೆ ಡೆಲ್ಲಿಗೆ. ಬಟ್ ನಾವು ಕರೆದಾಗೆಲ್ಲ ಬರ್ತಾ ಇರಲಿಲ್ಲ. ಈ ಸಲ ಬಂದುಬಿಟ್ಟಿದ್ದಾನೆ. ನಮಗೂ ಒಂಥರ ಆಶ್ಚರ್ಯ, ಯಾವ ಕಡೆ ಮಳೆ ಬಂದುಬಿಡುತ್ತೋ ಅಂತ ಒಂದು ಡೈಲಾಗ್ ಇದೆ ಅಲ್ಲ ಕನ್ನಡದಲ್ಲಿ, ಸೊ ಆ ಥರ ರಿಯಾಕ್ಷನ್ ಇತ್ತು ನಮಗೆ. ಸೊ ಬಂದಿದ್ದಾನೆ. ಸೊ ಇವನ ಜೊತೆ ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಮತ್ತು ಚಂಡೀಗಢ ಫಸ್ಟ್ ಟೈಮ್ ಬಂದಿದ್ದಾನಲ್ಲ, ಸೊ ಏನೇನು ತೋರಿಸ್ಬೇಕು ಅದೆಲ್ಲ ತೋರಿಸ್ತೀವಿ. ಅದಾದ ನಂತರ ಇವನ ಜೊತೆನೇ ನಾವು ಬೆಂಗಳೂರಿಗೂ ಸಹ ಬರ್ತೀವಿ. ಯಾವಾಗ ಬರ್ತೀವಿ, ಏನು ಎತ್ತ ಅಂತ ಎಲ್ಲನೂ ವ್ಲಾಗ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಎಲ್ಲ ವ್ಲಾಗ್ಸ್ನ ನೋಡಿ. ಸೊ ನಮ್ಮ ತಮ್ಮನಿಗೋಸ್ಕರ ಸ್ಪೆಷಲಿ ಆಲೂ ಪರಾಟ ಮಾಡಿದೆ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ. ತುಂಬ ಇಷ್ಟಪಟ್ಟು ತಿಂದ. ಬೆಂಗಳೂರಲ್ಲೆಲ್ಲ ನಮ್ಮಮ್ಮ ಅಷ್ಟು ಮಾಡಲ್ಲ ಈ ಪರಾಟಗಳೆಲ್ಲ, ಸೊ ಅದಕ್ಕೋಸ್ಕರನೇ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಮಾಡಿದೆ. ಆಮೇಲೆ ರಾಜ್ಮಾ ಚಾವಲ್ ಮಾಡಿದೆ ಮಧ್ಯಾಹ್ನಕ್ಕೆ, ಅದನ್ನು ತಿಂದ್ವಿ. ಇವಾಗ ಸಾಯಂಕಾಲ 6:30 ಆಗ್ತಾ ಇದೆ. ಅವ್ನ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ. ಕಲ್ಟಲ್ಲಿ ಮೆಂಬರ್ಶಿಪ್ ತಗೊಂಡಿದ್ದಾನೆ. ಸೊ ಯಾವುದೇ ಸಿಟಿಗೆ ಬಂದ್ರೂ ಅವ್ನ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಮಕ್ಕಳು ಮತ್ತು ಯಜಮಾನ್ರಿಬ್ರು ಅವನ್ನ ಡ್ರಾಪ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇವ್ರಿಗೆ ತುಂಬ ಎಕ್ಸೈಟ್ಮೆಂಟು ಅವನ ಜೊತೆ ಹೋಗೋದಕ್ಕೆ. ನಾನು ಬೇಡ ಅಂದ್ರೂ ಎಲ್ಲಾನು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ತಮ್ಮನ ಹತ್ರನೇ ನಿಮಗೆ ಹೇಳಿಸ್ತೀನಿ ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಅವನು ಶಾಕ್ ಆಗಿಬಿಟ್ಟು, ಏನು ಇಷ್ಟು ಬಿಸಿಲು, ಇವ್ನು ಬಂದಿದ್ದೇ ತಡ, ಲೈಟೂ ಸಹ ಅವಾಗವಾಗ ಹೋಗ್ತಾ ಇತ್ತು. ಸೊ ತುಂಬ ಪಾಪ ಅಡ್ಜಸ್ಟ್ ಮಾಡ್ಕೊಂಡ. ಬೆಂಗಳೂರಲ್ಲಿ ಈ ಥರ ವೆದರೆಲ್ಲ ಇರಲ್ಲ, ಬಟ್ ನಾರ್ತ್ ಇಂಡಿಯಾದಲ್ಲಿ ಈ ಥರ ವೆದರ್ ಇರುತ್ತೆ. AC ಇದ್ರೂ ಸಹ ಲೈಟ್ ಹೋಗೋವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದು ನೆಕ್ಸ್ಟ್ ಡೇ ವ್ಲಾಗು. ನಾವು ನಮ್ಮ ತಮ್ಮನ್ನ ಚಂಡೀಗಢ ಸುತ್ತಾಡ್ಸೋಣ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಬಂದ್ವಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ ಗೊತ್ತಾ, ಆಚೆ ಬರೋದಕ್ಕೆ ಸಾಧ್ಯನೇ ಆಗಲ್ಲ. ಒಳಗಡೆನೇ ಇದ್ವಿ, AC ಆನ್ ಮಾಡಿಕೊಂಡು ಊಟಗಳು ಮಾಡಿಕೊಂಡು ಮೂವೀಸ್ ನೋಡಿಕೊಂಡು. ಸೊ ಅದೇ ಥರನೇ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇವಾಗ 7 ಗಂಟೆ ಆದಮೇಲೆ ಸಾಯಂಕಾಲ ಮನೆಯಿಂದ ಆಚೆ ಬಂದುಬಿಟ್ಟು ಇವಾಗ ಮಾಲ್ಗೆ ಕರ್ಕೊಂಡು ಬಂದ್ವಿ. ಈ ಮಾಲ್ ಚಂಡೀಗಢಲ್ಲಿ ತುಂಬ ಫೇಮಸ್ಸು. ಯಾರೇ ಚಂಡೀಗಢಕ್ಕೆ ಬಂದ್ರೂ ಈ ಮಾಲ್ನ ವಿಸಿಟ್ ಮಾಡೇ ಮಾಡ್ತಾರೆ. ಇಲ್ಲಿ ಫೋಟೋ ಸೆಷನ್ಸೂ ಸಹ ಮಾಡ್ಕೊಂಡು ಹೋಗ್ತಾರೆ. ಚಂಡೀಗಢಕ್ಕೆ ಬಂದಿದ್ದಾರೆ ಅಂತ ಒಂದು ಪ್ರೂಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನನ್ನ ತಮ್ಮನಿಗೂ ಇಲ್ಲಿ ಕರ್ಕೊಂಡು ಬಂದಿದ್ದೀವಿ. ಅವನು ಮಾಲೆಲ್ಲ ಅವನಿಗೆಲ್ಲ ಹೊಸ್ದಲ್ಲ ಆ್ಯಕ್ಚುಲಿ, ತುಂಬ ಟ್ರಾವೆಲೆಲ್ಲ ಮಾಡ್ತಾ ಇರ್ತಾನೆ. ಇವಂದು ಔಟ್ಲೆಟ್ಸ್ ಎಲ್ಲನೂ ಮಾಲ್ಸ್ಗಳಲ್ಲೇ ಇರೋದು. ಅವಾಗವಾಗ ಟ್ರಾವೆಲ್ ಮಾಡಿಬಿಟ್ಟು ಟ್ರೈನಿಂಗ್ ಸೆಷನ್ಸ್ ಮಾಡ್ತಾನೆ ಇರ್ತಾನೆ. ಸೊ ಹಂಗೂ ಹಿಂಗೂ ಕರ್ಕೊಂಡು ಬಂದ್ವಿ. ಅವ್ನು ಮಾಲ್ಗೆಲ್ಲ ಬೇಡ ಅಂತ ಹೇಳ್ತಾ ಇದ್ದ, ಬೇರೆ ಎಲ್ಲಾದರೂ ಲೇಕ್ ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದ. ಬಟ್ ಮಳೆನೇ ಇಲ್ಲ, ಲೇಕ್ ಹತ್ರ ಏನಕ್ಕೆ ಹೋಗೋದು, ಬಿಸಿಲಿರುತ್ತೆ. ಇವಾಗ ಬಾ ಸುತ್ತಾಡ್ಕೊಂಡು ಬರೋಣ ಈ ಮಾಲಲ್ಲಿ, ಇಲ್ಲಿನ ಮಾಲ್ ಹೆಂಗಿದೆ ಅಂತ ನೋಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ಮಕ್ಕಳು ನೋಡಿ ಮಾಲ್ ಒಳಗಡೆ ಹೋಗೇ ಇಲ್ಲ, ಅಷ್ಟು ಬೇಗ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದಾರೆ. ಬೇಡ ಬಂದರು ಸ್ವಲ್ಪ ಸುತ್ತಾಡ್ಕೊಂಡು ಆಮೇಲೆ ತಿನ್ನೋಣ ಅಂತ ಹೇಳಿದ್ರೆ ಕೇಳಲೇ ಇಲ್ಲ. ಫಸ್ಟು ನಮ್ಗೆ ಕೊಡಿಸಿ ಅಂತ ಹೇಳ್ಬಿಟ್ಟು ಹಠ ಮಾಡಿಬಿಟ್ಟು ತೆಗೆಸ್ಕೊಂಡು ತಿಂತಾ ಇದ್ದಾರೆ.
ಇಲ್ಲಿ ನನ್ನ ಚಿಕ್ಕ ಮಗ ಅಳ್ತಾ ಇದ್ದಾನೆ, ಹಠ ಮಾಡ್ತಾ ಇದ್ದಾನೆ. ನಾವೆಲ್ಲನೂ ಅವನಿಗೆ ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಬಟ್ ಅವ್ನದ್ದು ಹಠ ಅವನದೇ ಆಗಿದೆ. ಆ್ಯಕ್ಚುಲಿ ದೊಡ್ಡವನು ಓಡಿಸಿರೋ ಗಾಡಿನೇ ಇವನು ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಬಟ್ ಏಜ್ ಲಿಮಿಟ್ ಇಲ್ಲ, ಇವನು ತುಂಬ ಚಿಕ್ಕವನಾದ್ರಿಂದ ಸೊ ಅದು ಬೇಡ ಅಂತ ಹೇಳಿದ್ವಿ. ಮತ್ತೆ ಅಲ್ಲಿ ಹೆಲ್ಪರ್ಸ್ ಇರ್ತಾರಲ್ಲ ಅವ್ರೂ ಹೇಳಿದ್ರು ಇವ್ನಿಗೆಲ್ಲ ಇದು ಅಂತ ಹೇಳ್ಬಿಟ್ಟು. ಬಟ್ ಇವ್ನು ಕೇಳ್ತಾನೆ ಇಲ್ಲ, ದೊಡ್ಡವ್ನು ಓಡಿಸಿರೋ ಗಾಡಿನೇ ನಾನು ಓಡ್ಬೇಕು, ನನಗೆ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ಸೊ ಹಂಗೂ ಹಿಂಗೂ ಇವನ್ನ ಕನ್ವಿನ್ಸ್ ಮಾಡಿಬಿಟ್ಟು ಈ ಬೈಕಿಗೆ ಕರ್ಕೊಂಡು ಬಂದ್ವಿ. ಜಸ್ಟ್ 3 ಗೇಮ್ಸ್ ಆಡಿದ್ರೆ ಅಷ್ಟೇ ₹1000 ಖಾಲಿ ಆಗಿಬಿಡ್ತು. ಈ ಮಾಲಲ್ಲಿ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವು. ಇವ್ರಿಗೆ ನೋಡಿದ ಗೇಮ್ಸ್ಗಳೆಲ್ಲ ಆಡಬೇಕು ಅಂತ ಹಠ. ಅಷ್ಟು ದುಡ್ಡು ಕಾರ್ಡ್ಗೆಲ್ಲ ರೀಚಾರ್ಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಬೇಡ ಬೇಡ ಅಂತ ಹೇಳ್ಬಿಟ್ಟು ಸೊ ₹1000 ಎಷ್ಟು ಗೇಮ್ಸ್ ಆಗುತ್ತೋ ಅಷ್ಟು ಆಡ್ರಿ ಅಂತ ಹೇಳಿದ್ರು. ಚಿಕ್ಕವನ್ ಪಾಪ ಒಂದೇ ಒಂದು ಗೇಮ್ ಮಾತ್ರನೇ ಆಡಿದ್ದು. ದೊಡ್ಡವನ್ ಮಾತ್ರ ರೇಸ್ ಗಾಡಿನೂ ಓಡಿಸ್ದ ಮತ್ತೆ ಬೈಕ್ ಮೇಲೂ ಕುತ್ಕೊಂಡ್ಬಿಟ್ಟ. तुम्हारा पेट आगे क्यों करके खड़े हो गए हो यार? एकदम आ गया है। सन्नी को क्या हो गया? अब अपना खेलो बेटा, उसको मत देखो। ಸೊ ಈ ಥರ ಫುಲ್ ಆನ್ ಎಂಜಾಯ್ ಮಾಡಿದ್ರು ಮಕ್ಳಿಬ್ರು. ಅಲ್ಲಿಂದ ಆಚೆ ಬರೋದಕ್ಕೆ ಅವ್ರಿಗೆ ಮನಸ್ಸೇ ಇರಲಿಲ್ಲ. ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ರು, ನೀವು ಕಾರ್ಡ್ ಏನು ರೀಚಾರ್ಜ್ ಮಾಡಿಸ್ಬೇಡಿ, ನಾವು ಸುಮ್ಮನೆ ಹಂಗೆ ಓಡಾಡಿಕೊಂಡು ಆಟ ಆಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ರಾತ್ರಿ 10:30 ಆಗಿಬಿಟ್ಟಿತ್ತು, ಇನ್ನು ನಾವು ಡಿನ್ನರ್ನೂ ಸಹ ಮಾಡಿರಲಿಲ್ಲ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಅವ್ರಿಗೆ 2 ಕೊಟ್ಬಿಟ್ಟು ಕರ್ಕೊಂಡು ಬಂದರು ಹೋಗೋಣ ಡಿನ್ನರು ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿಬಿಟ್ಟು ಕರ್ಕೊಂಡು ಬಂದರು. ಇಲ್ಲಿ ಆಚೆನೂ ಸಹ ಸ್ವಲ್ಪ ನಾವು ವೀಡಿಯೋಸ್ನ ಫೋಟೋಸ್ನ ಕ್ಯಾಪ್ಚರ್ ಮಾಡಿದ್ವಿ, ಮೆಮೊರೀಸ್ ಆಗಿ ಉಳಿದಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ತಮ್ಮ ಫಸ್ಟ್ ಟೈಮ್ ಚಂಡೀಗಢಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಇಲ್ಲಿ ವೀಡಿಯೋಸ್ ಮಾಡಿಲ್ಲ, ಫೋಟೋಸ್ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಅಲ್ಲ. ಸೊ ಈ ಥರ ಎಲ್ಲ ವೀಡಿಯೋಸ್ ಮಾಡಿ ಫೋಟೋ ಸೆಷನ್ನು ಮಾಡಿ ಇಲ್ಲಿಂದ ನಾವು ಊಟ ಮಾಡೋದಕ್ಕೆ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಚಂಡೀಗಢಲ್ಲಿ ತುಂಬ ಫೇಮಸ್ ಧಾಬಾ ಇದೆ, ನಾನ್ ವೆಜ್ಗೆ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡಿದ್ರು. ಅದರ ಹೆಸರು ಬಂದುಬಿಟ್ಟು ಪಾಲ್ ಧಾಬಾ ಅಂತ ಹೇಳ್ಬಿಟ್ಟು. ಇಲ್ಲಿ ತುಂಬ ಸೆಲೆಬ್ರಿಟೀಸು ಬೇರೆ ಊರುಗಳಿಂದ ಎಲ್ಲ ಬಂದುಬಿಟ್ಟು ಊಟನ ಮಾಡ್ತಾರೆ. ಸೊ ಅಲ್ಲಿಗೆ ನಮ್ಮ ತಮ್ಮನೂ ಕರ್ಕೊಂಡು ಹೋಗಿದ್ವಿ. ತುಂಬ ಹಳೇ ಧಾಬಾ ಇದು, ಬಟ್ ತುಂಬ ಫೇಮಸ್ಸೂ ಸಹ ಹೌದು.